ಹೆಲೋ ಎವ್ರಿವನ್, ನಾನು ಅಕ್ಷತಾ. ಇವತ್ತು ನಾನು ಸೂಪರ್ ಆಗಿರೋ ಟೇಸ್ಟಿಯಾಗಿರೋ ಒಂದು ಸ್ನ್ಯಾಕ್ಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದ್ರ ಹೆಸರು ಬಂದುಬಿಟ್ಟು ವೆಜ್ ಆ್ಯಂಡ್ ಪನ್ನೀರ್ ಲೋಡೆಡ್ ಡಂಪ್ಲಿಂಗ್ಸ್ ಅಂತ. ಸೊ ಇದನ್ನು ತುಂಬ ಈಸಿಯಾಗಿ ನಾವು ಮಾಡ್ಬೋದು. ಮೊದಲಿಗೆ ನಾನು ಪ್ಯಾನ್ಗೆ ಅನ್ಸಾಲ್ಟೆಡ್ ಬಟರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅನ್ಸಾಲ್ಟೆಡ್ ಬಟರ್ನ ಹಾಕ್ಕೊಂಡು ಒಂದು 30 ಸೆಕೆಂಡ್ಸ್ ಆದಮೇಲೆ ನಾನು ಚಿಕ್ಕದಾಗಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇದನ್ನು ಬಟರ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಇದರಲ್ಲಿ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸು ಹಾಕಿ ಶುಂಠಿನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೊಂದು ಸ್ವಲ್ಪ ಫ್ರೈ ಆಗ್ತಿದ್ದಂತೆಯೇ ನಾನು ಮತ್ತೆ ವೆಜಿಟೇಬಲ್ಸ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ಈಗ ನೀವು ನೋಡ್ಬೋದು, ಈರುಳ್ಳಿ ಆ್ಯಡ್ ಮಾಡಿ ಒಂದು 30 ಸೆಕೆಂಡ್ಸ್ ಹಾಗೆ ಸೌಟೆ ಮಾಡ್ಕೊಳ್ಳಿ. ಸೊ ಲೈಟಾಗಿ ಬ್ರೌನ್ ಕಲರ್ ಬರ್ತಿದ್ದಂತೆ ನೆಕ್ಸ್ಟ್ ನೀವು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಬೋದು. ವೆಜಿಟೇಬಲ್ಸ್ಗೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತಹ ಕ್ಯಾಬೇಜು, ಬೀನ್ಸು ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀವಿ. ನಿಮಗೆ ಇಷ್ಟ ಆಗಿರೋ ವೆಜಿಟೇಬಲ್ನ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಸೊ ನೀವು ಸ್ವಲ್ಪ ಬಾಯ್ಲ್ ಮಾಡಿನಾದರೂ ಹಾಕ್ಬೋದು ಅಥವಾ ಡೈರೆಕ್ಟಾಗಿ ಆಯಿಲಲ್ಲೇ ಕೂಡ ಫ್ರೈ ಮಾಡ್ಕೋಬೋದು. ಸೊ ಇದನ್ನು ನೀವು ಒಂದು 3 to 4 ಮಿನಿಟ್ಸ್ ಜಸ್ಟು ಆಯಿಲಲ್ಲಿ ಅಥವಾ ಬಟರಲ್ಲಿ ಹೀಗೆ ಫ್ರೈ ಮಾಡ್ಕೊಳ್ಳಿ. ನೀವು ಬಟರಲ್ಲಿ ಮಾಡ್ತಿರೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ನಿಮಗೆ. ಹಾಗೆ ನಾನು ಪನ್ನೀರ್ ಆ್ಯಡ್ ಮಾಡ್ತಾಯಿದ್ದೀನಿ. ಪನ್ನೀರನ್ನ ನಾನು ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ, ಯಾಕಂದರೆ ಒಂದು 2 ಮಿನಿಟ್ಸ್ ಬೇಯಿಸಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಪನ್ನೀರು. ಸೊ ಇದನ್ನು ನಾನು ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿನ, ಖಾರದ ಪುಡಿ ಮತ್ತು ಗರಂ ಮಸಾಲ ಪೌಡರ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ತಿದ್ದಂತೆ ನೀವು ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇದು ಕಂಪ್ಲೀಟ್ಲಿ ಆಪ್ಷನಲ್. ಸೊ ಹಾಗೆ ನಾನೀಗೇನು ಮಾಡಿದ್ದೀನಿ, ರೈಸ್ ಪೇಪರ್ ತೊಗೊಳ್ತಾ ಇದ್ದೀನಿ. ರೈಸ್ ಪೇಪರ್ ತೊಗೊಂಡು ನಾನು ಒಂದು 5 to 10 ಸೆಕೆಂಡ್ಸ್ ರೈಸ್ ಪೇಪರ್ನ ಲ್ಯೂಕ್ ವಾರ್ಮ್ ವಾಟರಲ್ಲಿ ಜಸ್ಟ್ ಅದನ್ನು ನೀರಲ್ಲಿ ಬಿಡ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ. ಸೊ ನೀರಲ್ಲಿ ಬಿಟ್ಟು ಇದನ್ನು ತೊಗೊಳ್ತಾ ಇದ್ದೀನಿ. ಸೊ ಇದು ತುಂಬ ಸಾಫ್ಟಾಗಿತ್ತು ಆ್ಯಕ್ಚುಲಿ. ಸೊ ತುಂಬ ಚೆನ್ನಾಗಿತ್ತು ನಾನು ಯೂಸ್ ಮಾಡಿರೋ ರೈಸ್ ಪೇಪರು. ಸೊ ಇದನ್ನು ನಾನು ಒಂದು ಪ್ಲೇಟಲ್ಲಿ ತೊಗೊಂಡು ನಾನು ರೆಡಿ ಮಾಡ್ಕೊಂಡಿರೋ ಅಂತಹ ಸ್ಟಫಿಂಗ್ನ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಇದು ನಿಮಗೆ ಕಂಪ್ಲೀಟ್ಲಿ ಲೈಕ್ ನಿಮ್ಮ ಇಂಟ್ರೆಸ್ಟ್ ಮೇಲೆ. ಸೊ ನೀವು ಇದನ್ನು ರೌಂಡಾಗಾದರೂ ತೊಗೋಬೋದು, ಇಲ್ಲ ಕಟ್ ಮಾಡ್ಕೊಳ್ಬೋದು, ಅಥವಾ ಡಿಫ್ರೆಂಟ್ ಶೇಪ್ಸಲ್ಲಿ ಮಾಡ್ಬೋದು, ರೋಲ್ ಥರ ಮಾಡ್ಬೋದು. ನಾನಿಲ್ಲಿ ಲೈಕ್ ಪ್ಯಾಕೆಟ್ಸ್ ಥರ ಮಾಡ್ತಾಯಿದ್ದೀನಿ, ಅಂದರೆ 4 ಸೈಡ್ಸ್ ಕವರ್ ಮಾಡ್ತಾಯಿದ್ದೀನಿ. ನೀವು ರೋಲಪ್ ಕೂಡ ಮಾಡ್ಬೋದು ಅಥವಾ ಮೋಮೋಸ್ ಥರ ಕೂಡ ನೀವು ಆ ಶೇಪಲ್ಲಿ ಕೂಡ ಮಾಡ್ಕೊಳ್ಬೋದು. ಸೊ ಇದನ್ನು ಲೈಟಾಗಿ ರೋಲಪ್ ಮಾಡಿ, ಸೊ ನೋಡಿ ನಾನಿಲ್ಲಿ ಪಿಕ್ಚರಲ್ಲಿ ವಿಡಿಯೋದಲ್ಲಿ ತೋರಿಸ್ತಿರೋ ಥರ. ಸೊ ಇದನ್ನು ನಾನು 4 ಸೈಡ್ಸ್ ಕವರ್ ಅಪ್ ಮಾಡ್ತಾಯಿದ್ದೀನಿ. ಕವರ್ ಅಪ್ ಮಾಡಿಕೊಂಡು ಸೊ ಇದು ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಯಾವ ಶೇಪಲ್ಲಿ ಬೇಕಾದ್ರೂ ತುಂಬ ಚೆನ್ನಾಗಿ ನೀವು ಇದನ್ನು ಮಾಡ್ಬೋದು, ತುಂಬ ಸಾಫ್ಟಾಗಿರುತ್ತೆ. ಸೊ ನಾನಿಲ್ಲಿ ಪ್ಯಾಕೆಟ್ ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದನ್ನು ನಾನು ಮುಂದೆ ಸ್ಟೀಮ್ ಆದರೂ ಮಾಡ್ಕೋಬೋದು, ಫ್ರೈ ಆದರೂ ಮಾಡ್ಕೋಬೋದು. ನಾನೊಂದು ಜಸ್ಟ್ 5 to 5 ಮಿನಿಟ್ಸ್ ನಾನು ಆ್ಯಕ್ಚುಲಿ ಫ್ರೈ ಮಾಡಿಕೊಂಡೆ, ಯಾಕಂದರೆ ನೀವು ಸ್ಟೀಮ್ ಕೂಡ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ನೀವು ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ತೀರಾ ಜಾಸ್ತಿನೂ ಬೇಡ ಆಯಿಲ್, ಯು ಕ್ಯಾನ್ ಯೂಸ್ ಬಟರ್ ಆರ್ ಗೀ ಆರ್ ಆಯಿಲ್. ಸೊ ಅದನ್ನು ಲೈಟಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ನೋಡಿ ನೀವು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಸೊ ಆ ಲೇಯರ್ ಕೂಡ ಹಾಗೆ ತುಂಬ ತಿನ್ನಿರುತ್ತೆ. ಸೊ ತುಂಬ ತಿನ್ ಲೇಯರ್ ಇರೋದ್ರಿಂದ ಸೊ ಬೇಗ ಬೆಂದ್ಬಿಡುತ್ತೆ ಕೂಡ. ನೀವು ಆಲ್ರೆಡಿ ವೆಜಿಟೇಬಲ್ಸ್ನೆಲ್ಲ ಫ್ರೈ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಸೊ ಹಾಗಾಗಿ ಜಸ್ಟ್ ಇದು ಆ ಲೇಯರ್ ಮಾತ್ರ ಡ್ರೈ ಆಗಬೇಕಷ್ಟೇ, ಅದು ಮಾತ್ರ ಫ್ರೈ ಆಗಬೇಕು. ಸೊ ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ರೆಡಿ ಇದೆ. ಸೊ ತುಂಬ ಚೆನ್ನಾಗಿತ್ತು. ಸೊ ಟೇಸ್ಟ್ ಮಾಡಿ. ಸೊ ಥ್ಯಾಂಕ್ ಯು.